ಮಕ್ಕಳಾಗಿರುವ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ವಂದನೆಗಳು ಸಲ್ಲಿಸುತ್ತೇನೆ. ಪ್ರಿಯರೇ, ಈ ಒಂದು ಮಧ್ಯಾಹ್ನ ಕಾಲದಲ್ಲಿ ಇವತ್ತು ಮೊದಲನೇ ದಿನ ಆಗಿರುವ ಕಾರಣದಿಂದ ಅನೇಕ ಜನರು ಬಂದಿಲ್ಲ. ಅದರ ಒಬ್ಬರಿಗಾದರೂ ವಾಕ್ಯವನ್ನು ನಾವು ಹೇಳಬಹುದು. ಅದಕ್ಕೆ ಪ್ರಿಯರೇ, ಕೆಲವರಿದ್ದರು, ಯಾಕಂದರೆ ಅನೇಕ ಜನರಿದ್ದರು, ಕೆಲವು ಜನರಿದ್ದರು, ಇಬ್ಬರು ಮೂವರು ಇದ್ದ ಸಂಗಡದಲ್ಲಿ ನಾನು ಅವರ ಜೊತೆ ಇರುತ್ತೇನೆಂದು ಯೇಸು ಕ್ರಿಸ್ತನವರು ಹೇಳಿರೋ ಮಾತು ನಮ್ಮೆಲ್ಲರಿಗೂ ಗೊತ್ತುಂಟು. ಆದ್ದರಿಂದ ಈ 3 ದಿನ ಕ್ರಿಸ್ತನ ವಿಜ್ಞಾನ ಸಭೆಗಳಲ್ಲಿ ನಾವೆಲ್ಲರೂ ನಮ್ಮ ಆತ್ಮಗಳಿಗೆ ಬೇಕಾಗಿರುವಂಥ ಅನೇಕ ವಿಷಯಗಳನ್ನು ಕಲಿತುಕೊಳ್ಳೋಣ. ಮತ್ತು ಪ್ರಾರಂಭ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಎಲ್ಲರೂ ತಲೆಬಾಗಿಸಿ ಪ್ರಾರ್ಥನೆಯಲ್ಲಿ ಏಕೀಭವಿಸಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವ ನಮ್ಮ ತಂದೆಯಾದ ದೇವರೇ, ತಂದೆ, ಈ ಒಂದು ಭದ್ರಾವತಿಯಲ್ಲಿ ಅನೇಕರು ನರಕಕ್ಕೆ ಹೋಗುತ್ತಿರುವಾಗ ಕೆಲವರನ್ನಾದರೂ ನಾವು ರಕ್ಷಿಸಬೇಕೆಂದು, ನಿನ್ನ ಹತ್ತಿರ ಸೇರಿಸಬೇಕೆಂದು ತಂದೆ, ಈ ಭದ್ರಾವತಿಯಲ್ಲಿರುವ ನಿನ್ನ ಮಕ್ಕಳಲ್ಲಿ ಕೆಲವರು ಈ ಒಂದು ಕ್ರಿಸ್ತನ ಸಭೆಗಳನ್ನು, ಸುವಾರ್ತೆಯ ಕೂಟಗಳನ್ನು ಇಟ್ಟು ಒಬ್ಬರನ್ನಾದರೂ ರಕ್ಷಿಸಬೇಕೆಂದು ಎಷ್ಟೋ ಕಷ್ಟವನ್ನು ಪಡುತ್ತಿದ್ದಾರೆ. ಈ ಪ್ರಾರಂಭ ದಿನದಿಂದ ತಂದೆ, ಈ ಸಭೆಗಳು ತಂದೆ ನಿನ್ನ ಮಹಿಮೆಗಾಗಿ, ನಿನ್ನ ಈ ಚಿತ್ತದಂತೆ ನಡೆಯುವ ಹಾಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತಾ, ನಿಮ್ಮ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡಿ ಹೇಳುತ್ತೇವೆ ತಂದೆ, ಆಮೆನ್. ಪ್ರಿಯರೇ, ಯಾರಾದರೂ ಮುಂದೆ ಬಂದು ಒಂದು ಹಾಡನ್ನು ಹಾಡಿ ಅದಾದ ನಂತರ ವಾಕ್ಯದಲ್ಲಿ ನಾವು ಹೋಗೋಣ. ಒಂದು ಹಾಡು ಯಾರಾದರೂ ಮುಂದೆ ಬಂದು ಒಂದು ಹಾಡು ಹಾಡಿದ ನಂತರ ನಾವು ವಾಕ್ಯದಲ್ಲಿ ಹೋಗೋಣ. ಹಾಡ್ತೀರ ಯಾರಾದರೂ? ಹಾಡ್ತೀರ ಯಾರಾದ್ರೂ? ಯಾರಿಲ್ವಾ? ಆಗ್ಲಿ. ಇಷ್ಟೊತ್ತು ಒಳ್ಳೆ ಒಳ್ಳೆ ಹಾಡುಗಳನ್ನು ನಾವು ಕೇಳಿದ್ದೀವಿ. ಆದ್ದರಿಂದ ಇವಾಗ ವಾಕ್ಯವನ್ನು ಧ್ಯಾನಿಸೋಣ. ಪ್ರಿಯರೇ, ಯಾರಾದರೂ ಬರೆದುಕೊಳ್ಳುವವರಾಗಲಿ ಚೆನ್ನಾಗಿ ಬರೆದುಕೊಳ್ಳಿರಿ. ಕೇಳುವವರಾದ ನಾವು ಎಂಥವರಾಗಿರಬೇಕೆಂದು ಒಂದು ಮಾತನ್ನು ನೋಡೋಣ. ಪ್ರಿಯರೇ, ಬೈಬಲ್ನಲ್ಲಿ ಯಾಕೋಬನು ಬರೆದ ಪತ್ರಿಕೆ, ಪೌಲನವರು ಯಾಕೋಬನವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಯಾಕೋಬನವರಿಗೆ ಬರೆದ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ರಿ, ಎಂಥ ಮಾತು ಯಾಕೋಬನವರು ಬರೆಯುತ್ತಿದ್ದಾರೆ ನೋಡೋಣ. ಪ್ರಿಯರೇ, ನೋಡ್ರಿ, ಇಲ್ಲಿ ನೋಡ್ರಿ, ಮೊದಲನೇ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಮನುಷ್ಯನ ಕೋಪವು
ದೇವರಿಗೆ ಮೆಚ್ಚಿಗೆ ಯಾಗಿರುವ ನೀತಿಗೆ ಅನುಕೂಲವಾಗಿರುವುದಿಲ್ಲ. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗುಡಿರಿ. ಏನ್ ಹೇಳ್ತಿದ್ದಾನೆ ಪ್ರಿಯರಲ್ಲಿ? ಏನ್ ಹೇಳ್ತಿದ್ದಾನೆ ನೋಡ್ರಿ. ಮನುಷ್ಯನೊಳಗೆ ಏನು ಬೇರಿರಬೇಕೆಂದು ಹೇಳ್ತಿದ್ದಾರೆ? ವಾಕ್ಯ. ಹೌದಾ ಇಲ್ಲ ಪ್ರಿಯರೇ? ವಾಕ್ಯ ನಮ್ಮ ಒಂದು ಮನಸ್ಸಿನೊಳಗೆ ಫಲವನ್ನು ಕೊಡಬೇಕೆಂದರೆ ಏನೇ ಆಗಬೇಕಂತ? ಎಲ್ಲಾ ನೀಚತನವನ್ನು, ಎಲ್ಲಾ ದುಷ್ಟತನವನ್ನು ತೆಗೆದು ಹಾಕಿ ಏನಾಗಬೇಕಂತ? ತೆಗೆದು ಹಾಕಬೇಕಂತ. ನಿಮ್ಗೆ ಅರ್ಥ ಆಗೋದಕ್ಕೆ, ನಮ್ಮ ಮನೆ ಮುಂದೆ ಗಿಡ ಆಗಲಿ, ಮರ ಆಗಲಿ, ಹೊಲದಲ್ಲಿ ಕೆಲಸ ಮಾಡುವುದು ನೀವು ನೋಡ್ತಿರ್ತೀರಲ್ಲ, ಹೊಲಕ್ಕೆ ಹೋಗಿ ಕೆಲಸ ಮಾಡುವುದು ನೀವೆಲ್ಲ ನೋಡುತ್ತಾ ಇರ್ತೀರಿ. ಈ ಕೆಲಸ ಮಾಡುವಾಗ ಬೀಜ ಬಿತ್ತ ಮಳೆ ಬಂದಾಗ ರೈತರಾಗಲಿ ಅಥವಾ ಮನೆ ಮುಂದೆ ಗಿಡ ಆಗಲಿ ಮರ ಆಗಲಿ ಒಂದು ಹಾಕುವಾಗ ಆ ಮನೆ ಮುಂದೆ ಹುಲ್ಲಿದ್ರೆ ಪ್ರಿಯರೇ, ಮರ ನಾವು ಹಾಕ್ತೀವಲ್ಲಿ, ಹಾಕಕ್ಕೆ ಸಾಧ್ಯನಾ? ಮುಳ್ಳಿನ ಮರ ಇದ್ರೆ ಹಾಕ್ತೀವ ನಾವು. ಏನ್ ಮಾಡ್ಬೇಕು ಇವಾಗ? ಮರ ಬೆಳೆಯಬೇಕೆಂದರೆ ಹುಲ್ಲು ತೆಗೆದಾಕ್ಬೇಕು. ಮುಳ್ಳಿನ ಗಿಡಗಳಿದ್ರೆ ಮುಳ್ಳಿನ ಗಿಡಗಳು ತೆಗೆದಾಕ್ಬೇಕು. ಕ್ಲೀನ್ ಮಾಡ್ಬೇಕೆಲ್ಲ ಚೆನ್ನಾಗಿ ಮಾಡಿ ಆ ಒಂದು ಗಿಡವನ್ನಾಗಲಿ ಆ ಒಂದು ಬೀಜವನ್ನಾಗಲಿ ನಾವು ಬಿತ್ತಬೇಕು. ಹೌದೇ ಇಲ್ಲ? ಆವಾಗ ಮಾತ್ರ ಅದು ಫಲವನ್ನು ಕೊಡುವುದಕ್ಕೆ ಸಾಧ್ಯವಿದೆ. ಇದು ನಿಜಾನ ಅಥವಾ ಸುಳ್ಳು ಮಾತಾ? ನಿಜ ಅಲ್ಲ? ನಮ್ಮ ಹೃದಯದಲ್ಲಿ ವಾಕ್ಯವು ಬೆಳೆಯಬೇಕೆಂದರೆ, ನಮ್ಮ ಹೃದಯದಲ್ಲಿ ವಾಕ್ಯವು ಫಲವನ್ನು ಕೊಡಬೇಕೆಂದರೆ, ನಮ್ಮ ಹೃದಯದಲ್ಲಿ ಎಂತ ಮುಳ್ಳು ಗಿಡಗಳು, ಎಂತ ಮತ್ತೆ ಹುಲ್ಲಿನ ಗಿಡಗಳಿದೆ ಅಂದರೆ ಇನ್ನು ಹೇಳ್ತಿದ್ದಾರೆ ನೋಡ್ರಿ ಇಲ್ಲಿ. ಏನು ಹೇಳ್ತಿದ್ದಾರೆ? ಆದ ಕಾರಣ ಎಲ್ಲಾ ನೀಚತನವನ್ನು, ಎಲ್ಲಾ ದುಷ್ಟತನವನ್ನು ತೆಗೆದು ಹಾಕಿ ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೂಡಿರಿ. ಅಂದ್ರೆ ವಾಕ್ಯದ ಹತ್ತಿರ ಬಂದ್ರೆ ನಮ್ಗೇನಿರ್ಬೇಕು? ನಮ್ರತೆ ಇರಬೇಕು, ವಿಧೇಯತೆ ಇರಬೇಕು. ಮಕ್ಕಳು ಸ್ಕೂಲ್ಗೆ ಓದ್ತಿರುವಾಗ, ಶಾಲೆಗೆ ಹೋದ ಮಕ್ಕಳು ಪಾಠಶಾಲದ ಒಳಗೆ ಹೋದ ಮೇಲೆ ಆಡುತ್ತಾ ಇರ್ತಾರ ಅಥವಾ ಕೂತುಕೊಂಡು ಬುಕ್ಸು ನೋಟ್ಸು ತೆಗೆದುಕೊಂಡು ಚೆನ್ನಾಗಿ ಕಲ್ತ್ಕೊಳ್ಬೇಕಾ? ಚೆನ್ನಾಗಿ ಕಲ್ತ್ಕೊಳ್ಬೇಕಾ ಇಲ್ಲ ಪ್ರಿಯರೇ? ಮತ್ತೆ ಇವಾಗ ವಾಕ್ಯವು ನಾವು ಕಲಿತುಕೊಳ್ಳಬೇಕೆಂದ್ರೆ ನಮ್ಗೆ ಏನಿರ್ಬೇಕಂತ ಹೇಳ್ತಿದ್ದಾರೆ ಇಲ್ಲಿ? ನಮ್ರತೆ. ಆಮೇಲೆ ನೋಡ್ರಿ, ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ಅಂದ್ರೆ ಇವಾಗ ಆತ್ಮವನ್ನು ರಕ್ಷಿಸುವುದಕ್ಕೆ ಏನೇನಿರಬಾರ್ದು ನಮ್ಮ ಹೃದಯದಲ್ಲಿ? ಕೆಟ್ಟತನ ಇರಬಾರ್ದು, ದುಷ್ಟತನ ಇರಬಾರ್ದು. ಹೌದಾ ಇಲ್ಲ ಪ್ರಿಯರೇ? ಇವೆಲ್ಲ ಇದ್ದರೆ ವಾಕ್ಯಕ್ಕೆ ಸ್ಥಾನ ಇರುವುದಿಲ್ಲ. ನಾನು ಹೇಳುವ ಮಾತಲ್ಲಿದು ದೇವರು ಬೈಬಲ್ನಲ್ಲಿ ನಮಗಾಗಿ ಬರೆಸಿರುವ ಮಾತುಗಳು. ಆಮೇಲೆ ಮುಂದಕ್ಕೆ ನೋಡ್ರಿ ಪ್ರಿಯರಿನ್ನ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಅಂದ್ರೆ ಪ್ರಿಯರೇ, ವಾಕ್ಯವನ್ನು ನಾವು ಕೇಳುವಾಗ ತುಂಬಾ
ಜಾಗ್ರತೆಯಿಂದ ಕೇಳಬೇಕು. ಯಾವ ಮಾತುಗಳು ಕೇಳಿದ್ರು ಮರೆತೋದ್ರೂ ಪರವಾಗಿಲ್ಲ, ವಾಕ್ಯವನ್ನು ಮರೆತು ಹೋದರೆ ಭಯಂಕರವಾದ ಲೋಕವಿದೆ. ಆ ಲೋಕದಿಂದ ಬಿಡಿಸಬೇಕೆಂದೇ ವಾಕ್ಯವಿದೆ ನಮ್ಮ ಕೈಯಲ್ಲಿ. ಮತ್ತಿವಾಗ ವಾಕ್ಯವನ್ನು ನೀವು ಕೇಳುವವರು ಸ್ವಲ್ಪ ಜನರಾದರೂ, ಕೇಳುವವರು ನೀವು ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ಪ್ರಯತ್ನ ಮಾಡಿದ ಪ್ರೇರಣೆ. ಅದಕ್ಕೆ ಇವಾಗ ನಾನು ನಿಮಗೆ ಒಂದು ಒಳ್ಳೆಯ ವಿಷಯವನ್ನು ಬೈಬಲ್ನಿಂದ ಧ್ಯಾನಿಸೋಣ. ಪಾಪವನ್ನು ಮಾಡಿ ಕಳೆದುಕೊಂಡಿದ್ದೇನು? ಪ್ರೇರೆ ಅರ್ಥ ಆಗ್ತಾ ಇತ್ತಲ್ಲ? ಪಾಪವು ಮಾಡಿ ಕಳೆದುಕೊಂಡಿದ್ದೇನು? ಪಾಪವು ಮಾಡಿ ಕಳೆದುಕೊಂಡಿದ್ದೇನು ಪ್ರೇರೆ? ಹೌದಲ್ಲ? ಮುಂಜಾನೆಯಿಂದ ಸಾಯಂಕಾಲದವರೆಗೆ ಕೆಲಸ ಮಾಡಿ ನಮ್ಮ ಕೈಗೆ ದುಡ್ಡು ಬಂದ ಮೇಲೆ ಆ ದುಡ್ಡು ಕಳೆದೋಯ್ತಂತ ತಿಳಿದುಕೊಳ್ಳ್ರಿ, ನಮ್ಗೆ ಎಷ್ಟು ಚಿಂತೆ ಇರ್ತದೆ ಹೇಳ್ರಿ? ಸಂತೋಷದಿಂದ ಮನೆಗೆ ಕೂತೀವ, ಯಾಕೆ ಹೋಗುವುದಿಲ್ಲ? ಮುಂಜಾನೆ ಎದ್ದು ಊಟ ಮಾಡ್ಲಾರ್ದೆ ಕೆಲಸಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಕೈಗಳು, ಕಾಲುಗಳು, ಬೆನ್ನು ಎಲ್ಲ ನೋವು ಬರುತ್ತಿರುವಾಗ ನಮ್ಮ ಕೈಗೆ ದುಡ್ಡು ಬಂದ್ರೆ ಆ ದುಡ್ಡು ನೋಡಿ ಖುಷಿ ಬಂದು ಮನೆಗೆ ಏನಾದ್ರೂ ತಗೊಂಡು ಹೋಗೋಣ ಅಂತ ನಾವಿರುವಾಗ ಆ ದುಡ್ಡು ಕಳೆದೋಯ್ತು ಅಂತ ತಿಳಿದುಕೊಳ್ಳ್ರಿ, ಸಂತೋಷ ಇರ್ತದೆ ಪ್ರಿಯರೇ? ಎಂತ ಬಾಧೆ ಇರ್ತದೆ ನಮ್ಮ ಹೃದಯದಲ್ಲಿ. ಅಯ್ಯೋ ಏನು ಹೀಗಾಯ್ತು, ಹೌದಾ ಇಲ್ಲ ಪ್ರಿಯರೇ? ಹೋದ್ರೆ ಹೋಗ್ಲಿ ಬಿಡ್ರಿ ಅಂತೀರ ಯಾರಾದ್ರೂ? ಇಲ್ಲ, ಮತ್ತೆ ಏನ್ ಮಾಡ್ತೀವಿ? ಮತ್ತೆ ಹುಡುಕ್ತೀವಿ ರೋಡೆಲ್ಲ. ಯಾಕೆ? ಕಷ್ಟಪಟ್ಟು ಸಂಪಾದನೆ ಮಾಡಿರುವ ದುಡ್ಡು ಹೋಗಿದೆ, ಹೌದಾ ಇಲ್ಲ ಪ್ರೇಯರೆ? ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತ ದುಡ್ಡು ಹೋಗಿದೆ, ಬಿದ್ದೋಗಿದೆ. ಸಂತೋಷ ಇಲ್ಲ, ಮನೆಗೆ ಹೋಗುವುದಕ್ಕೆ ಇಷ್ಟವಾಗುವುದಿಲ್ಲ. ಈ ಲೋಕದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿರುವ ದುಡ್ಡು ಹೋದ್ರೆ ಎಷ್ಟು ಬೇಜಾರಾಗ್ತೀವಿ ಹೇಳು ಅಂದ್ರೆ ಹೇಳಕ್ಕಾಗುದಿಲ್ಲ ಕೆಲವ್ರಿಗಾದ್ರೆ. ಇನ್ನ ಕೆಲವರಿಗೆ ಹೆಸರು, ಹೌದಾ ಇಲ್ಲ ಪ್ರೇಯರೆ? ಒಳ್ಳೆ ಹೆಸರು ಸಂಪಾದನೆ ಮಾಡಿಕೊಂಡು ಇರುವವರಿಗೆ ಕೆಟ್ಟ ಹೆಸರು ಬಂತಂತ ತಿಳಿದುಕೊಳ್ಳ್ರಿ. ಕೆಟ್ಟ ಹೆಸರು ಬಂತು, ಸಂತೋಷದಿಂದ ಇರ್ತಾರ? ಒಳ್ಳೆ ಹೆಸರಿದ್ರೇನೆ ಸಂತೋಷ, ಒಳ್ಳೆಯವರಾಗಿ ಜೀವನ ಮಾಡಿದ್ರೇನೆ ಸಂತೋಷ ನಮಗೆ. ಯಾಕೆ? ಹೆಸರಿದ್ರೆ ಗೌರವ ಸಿಗುತ್ತದೆ ಲೋಕದಲ್ಲಿ, ಹೆಸರಿದ್ರೆ ಮರ್ಯಾದೆ ಸಿಗುತ್ತದೆ ಲೋಕದಲ್ಲಿ, ಹೆಸರಿದ್ರೆ ಎಲ್ಲವೂ ಬರುತ್ತದೆ. ಆ ಹೆಸರೇ ಹೋದ್ರೆ ಸಂತೋಷ ಇರುತ್ತದ? ಇರುವುದಿಲ್ಲ. ಹೆಸರೋದ್ರೆ ಚಿಂತೆ ಮಾಡ್ತೀವಿ, ದುಡ್ಡೋದ್ರೆ ಚಿಂತೆ ಮಾಡ್ತೀವಿ, ಯಾರಾದ್ರೂ ಹೋದ್ರೆ ಚಿಂತೆ ನಮಗೆ, ಹೌದಾ ಇಲ್ಲ ಪ್ರೇಯರ್? ಏನಾದ್ರೂ ಕಳೆದುಕೊಂಡ್ರೆ ಚಿಂತೆ ಮಾಡ್ತೀವಿ ನಾವೆಲ್ಲರೂ. ಪಾಪವನ್ನು ಮಾಡಿ ನಾವೇನು ಕಳೆದುಕೊಂಡಿದ್ದೀವೋ ಯಾರಾದ್ರೂ ಚಿಂತೆ ಮಾಡಿರ? ಪಾಪವನ್ನು ಮಾಡಿ ಕಳೆದುಕೊಂಡಿದ್ದೇನೋ ನಿಮ್ಗೆ ಯಾರಾದ್ರೂ ಗೊತ್ತಾ? ಏನ್ರಿ ಪಾಪ ಮಾಡಿ ಕಳೆದುಕೊಂಡಿದ್ದೇನು? ನಾವು ದುಡ್ಡು ಕಳೆದುಕೊಂಡಿದ್ದೀವಿ, ಹೆಸರು ಕಳೆದುಕೊಂಡಿದ್ದೀವಿ, ಬಂಧುಗಳನ್ನು ಕಳೆದುಕೊಂಡಿದ್ದೀವಿ, ತಂದೆ ತಾಯಿಯವರನ್ನು ಕಳೆದುಕೊಂಡಿದ್ದೀವಿ, ಪಾಪ ಮಾಡಿ ಕಳೆದುಕೊಂಡಿದ್ದೇವೆ ಇವಾಗ ಹೊಸದಾಗಿ, ಹೌದಾ ಇಲ್ಲ ಪ್ರೇಯರೆ? ಏನು ಇಷ್ಟಕ್ಕೂ ಪಾಪ ಎಂದರೆ ಏನು? ಪಾಪ ಎಂದರೆ ಏನು ಗೊತ್ತಾಗ್ಬೇಕಾ ಇಲ್ಲ ಪ್ರೇಯರ್? ನನ್ಗೆ ಪಾಪ ಎಂದರೆ ಏನು? ಪಾಪ ಮಾಡಿ ಕಳೆದುಕೊಂಡಿದ್ದೇನು ನೋಡೋಣ. ಯೋಹಾನನವರು ಬರೆದ ಮೊದಲನೇ ಪತ್ರಿಕೆ
ಮೂರನೇ ಅಧ್ಯಾಯ, ಯೋಹಾನನವರು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. ಅರ್ಥ ಆಗ್ತೈತಲ್ರಿ? ನನ್ನ ಭಾಷೆ ಕನ್ನಡ ಅರ್ಥ ಆಗ್ತಿಲ್ಲ ಅಂದ್ರೆ ಹೇಳ್ರಿ. ಯೋಹಾನನವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನೆಯಲ್ಲಿ ಪ್ರಿಯರೇ ನೋಡ್ರಿ ಏನ್ ಮಾತಾಡುತ್ತಿದ್ದಾರೆ ಇಲ್ಲಿ. ಯೋಹಾನನವರು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುತ್ತಾನೆ. ಪಾಪ ಮಾಡುವವನು ಏನ್ ಮಾಡ್ತಾನಂತ? ಅಧರ್ಮ. ಧರ್ಮ ಏನು? ಒಳ್ಳೆಯದು ಮಾಡುವುದು. ಅಧರ್ಮ ಏನು? ಕೆಟ್ಟದ್ದನ್ನು ಮಾಡುವುದು. ನೋಡ್ರಿ, ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಏನಂತ? ಅಧರ್ಮವೇ. ಪಾಪವೇನು? ಅಧರ್ಮವೇ. ದೇವರು ಇಸ್ರಾಯೇಲಿಯರಿಗೆ ಧರ್ಮವನ್ನು ಕೊಟ್ಟಿದ್ದಾನೆ. ಏನ್ ಹೇಳ್ರಿ ಅದು? ಧರ್ಮಶಾಸ್ತ್ರವು ನಿಮ್ ಕೈಯಲ್ಲಿದೆ ಇಲ್ವಾ? ಈ ಧರ್ಮಶಾಸ್ತ್ರದಲ್ಲಿ ದೇವರು ಕೊಟ್ಟಿರುವಂತ 10 ಆಜ್ಞೆಗಳಿದೆ, ದಶಾಜ್ಞೆ. ಇದೇನೋ ಇಲ್ಲ ಪ್ರಿಯರೇ, ಈ ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ಹೇಳುತ್ತಾ ಬರ್ತಾರೆ. ಈ ಆಜ್ಞೆಗಳಲ್ಲಿ ಏನವುಗಳೆಲ್ಲ ಧರ್ಮಗಳು. ಏನು? ನಿನ್ನ ದೇವರಾದ ಒಬ್ಬನನ್ನೇ ಪೂಜಿಸಬೇಕು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಸುಳ್ಳು ಹೇಳಬಾರದು, ಬೇರೆಯವರ ಮೇಲೆ ನೇರ ಹಾಕಬಾರದು ಎಂದು 10 ಆಜ್ಞೆಗಳನ್ನು ಹೇಳ್ತಾರೆ. ಏನದು? ಧರ್ಮವು. ಬೈಬಲ್ನಲ್ಲಿ ಬರೆದಿರುವಂತದ್ದೇನು? ಧರ್ಮವು. ಈ ಧರ್ಮಶಾಸ್ತ್ರದಲ್ಲಿರುವಂತ ಮಾತುಗಳು, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂತ ಮಾತುಗಳು ನಾವು ಮೀರಿದರೆ ಏನಾಗ್ತದೆ ಹೇಳ್ರಿ ಪ್ರಿಯರೇ? ಏನಾಗ್ತದೆ? ಪಾಪವು. ನಾನು ಹೇಳ್ತಿಲ್ಲ, ಯಾರು ಹೇಳ್ತಿದ್ದಾರೆ? ದೇವರು. ಮತ್ತೆ ಓದ್ತಿದ್ದೀನಿ ನೋಡ್ರಿ, ಯೋಹಾನನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. ಪಾಪ ಮಾಡುವ ಪ್ರತಿಯೊಬ್ಬ ಮನುಷ್ಯನು, ಪಾಪ ಎಂದರೆ ಅಧರ್ಮ ಮಾಡುವ ಪ್ರತಿಯೊಬ್ಬ ಮನುಷ್ಯನು, ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮ, ಧರ್ಮವಲ್ಲದು. ఇప్పుడు ಪಾಪ ಮಾಡುವ ಪ್ರತಿಯೊಬ್ಬ ಮನುಷ್ಯನ ಅಧರ್ಮ ಮಾಡುವವನಾದರೆ, ಈ ಭೂಮಿಯ ಮೇಲೆ ಮೊದಲನೇದಾಗಿ ಪಾಪ ಮಾಡಿದವರು ಯಾರು? ಆದಾಮನು. ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಏನು ಆದಾಮನು ಮಾಡಿರೋ ಪಾಪ? ಆದಾಮನು ಮಾಡಿರೋ ಪಾಪ ಏನು? ದೇವರು ಒಂದು ಆಜ್ಞೆ ಕೊಟ್ಟಿದ್ದಾನೆ. ಎಂತ ಆಜ್ಞೆ? ಈ ತೋಟದಲ್ಲಿರುವ ಏದೇನು ಸೀಮೆಯಲ್ಲಿ ದೇವರು ಹಾಕಿರುವಂತ ತೋಟೆಯಲ್ಲಿ ಎಲ್ಲವನ್ನು ನೀವು ತಿನ್ನಬಹುದು. ಹೌದಾ ಇಲ್ಲ ಪ್ರಿಯರೇ? ಎಲ್ಲವನ್ನು ತಿನ್ನಬಹುದು. ಆದರೆ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ಹೇಳಿದ್ದಾನಿಲ್ಲ ಪ್ರಿಯರ್ ದೇವರು. ಕೆಲವರು ಅಂತಾರೇನು? ದೇವರು ಏದೇನು ಸೀಮೆಯಲ್ಲಿ ಮರವನ್ನು ಹಾಕಿ ತಪ್ಪು ಮಾಡಿದ್ದಾನೆ ಅಂತಾರೆ. ಯಾಕೆ? ದೇವರೇ ತಪ್ಪು ಮಾಡಿದ್ದಾನೆ, ಮನುಷ್ಯ ಅಲ್ಲ. ಯಾರು? ದೇವರೇ. ಯಾಕೆ? ದೇವರು ಗೊತ್ತಲ್ಲ ಆದಾಮನು ತಿರುತ್ತಾನೆ ಎಂಬುದು ಗೊತ್ತಲ್ಲ. ಗೊತ್ತಿದ್ದು ಯಾಕೆ ದೇವರು ಹಾಕಿದ್ದಾನೆ? ಮನುಷ್ಯ ಅಲ್ಲ ಪಾಪ ಮಾಡಿದ್ದು, ದೇವರು ಅನ್ನುತ್ತಾರೆ. ಪ್ರಿಯರೇ, ದೇವರು ಪಾಪ ಮಾಡುವುದು ಸಾಧ್ಯನಾ? ದೇವರು ಪಾಪ ಮಾಡುವುದು ಸಾಧ್ಯನಾ? ದೇವರು ತಪ್ಪು ಮಾಡುವುದು ಸಾಧ್ಯನಾ? ದೇವರು ಪಾಪವನ್ನು ಮಾಡುವುದು ಅಸಾಧ್ಯ. ದೇವರು ಪಾಪವು ಮಾಡುವುದು ಅಸಾಧ್ಯವಾದು, ತಪ್ಪು ಮಾಡುವುದು ಅಸಾಧ್ಯ. ಮತ್ತೆ ಆದಾಮನವರು ಪಾಪ ಮಾಡುವುದಕ್ಕೆ ದೇವರ ಕಾರಣ
ಯಾಕೆ ದೇವರು ಹಾಕಿದ್ದಾನೆ? ಅದು ಹಣ್ಣು ತಿಂದು ಪಾಪಿಗಳಾಗಲಂತಲ್ಲ, ಆ ಹಣ್ಣನ್ನು ತಿಂದು ಪಾಪಿಗಳಾಗಲಂತಲ್ಲ. ಯಾಕೆ ಹಾಕಿದ್ದಾನೆ? ಒಂದು ಮಾತು ನೋಡಿ ಮತ್ತೆ ಹೋಗೋಣ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ ಪ್ರೇಯರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ ನೋಡ್ರಿ ಪ್ರೇಯರ್, ಏನೆಂದು ಹೇಳ್ತಿದ್ದಾನೆ ಇಲ್ಲಿ ಪ್ರೇಯರ ದೇವರು? ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಯಾರನ್ನು? ಆದಾಮನನ್ನು ಸ್ವತಂತ್ರರಾಗಿ ಉಂಟು ಮಾಡಿದ್ದಾನೆ. ನಮ್ಮನ್ನು ದೇವರು ಸ್ವತಂತ್ರರಾಗಿ ಉಂಟು ಮಾಡಿದ್ದಾನೆ. ಹೌದಾ ಇಲ್ಲ ಪ್ರೇಯರೇ? ಸ್ವತಂತ್ರಗಳಾಗಿದ್ದೇವೆ ನಾವು. ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರವಾದ ನಮಗೆ ದೇವರು ಹೇಳ್ತಿದ್ದಾನೆ ನೋಡ್ರಿ ಪ್ರೇಯರೇ. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಯಾವುದಕ್ಕೆ ವಿನಿಯೋಗಿಸಬಾರದೆಂದು ಹೇಳ್ತಿದ್ದಾನೆ ನೋಡ್ರಲ್ಲಿ. ಯಾವುದಕ್ಕೆ? ಶರೀರಕ್ಕಾಗಿ. ನೋಡ್ರಿ, ಸ್ವಾತಂತ್ರ್ಯವನ್ನು ಶರೀರದೀನ ಸ್ವಭಾವಕ್ಕೆ ಆಸ್ಪಂದವಾಗಿ ಬಳಸದೆ. ಇವಾಗ ದೇವರು ಆದಾಮನವರಿಗೆ ಸ್ವತಂತ್ರವನ್ನು ಕೊಡಲಾರದೆ ಏದೆನ್ ಸೀಮೆಯಲ್ಲಿ ಬಿಟ್ಟು ಆ ಮರವು ಹಾಕಲಾರದೆ ಪಾಪ ಮಾಡುವುದಕ್ಕೆ ಅಥವಾ ಸ್ವತಂತ್ರವಾಗಿರುವುದಕ್ಕೆ ಕೊಡಲಾರದೆ ಒಂದು ಮನೆಯಲ್ಲಿ ಬೀಗ ಹಾಕಿದಂಗೆ ಇಟ್ಟಿದ್ರೆ ಹೆಂಗಿರ್ತದೆ ಹೇಳ್ರಿ ಪ್ರೇರೆ? ಒಂದೊಂದು ದಿನ ಆದಾಮನವರು ಪರಲೋಕಕ್ಕೆ ಹೋಗಿ ತಂದೆಯ ದೇವರು, ನಾನು ಏನೇನು ಸೀಮೆಯಲ್ಲಿ ಆ ಮರವನ್ನು ಹಾಕ್ಲಾರ್ದಿಕ್ಕೆ ನೀನು ಪಾಪ ಮಾಡಿಲ್ಲ ಅಂದ್ರೆ ನಾವು ಸುಮ್ಮನೆ ಇರ್ತೀವ ಪ್ರೇರೆ? ನಾವೆಂತವ್ರು ಹೇಳಲ್ಲ? ಆಗಿ ನೋಡ್ಬೇಕಿತ್ತು ನೀನು, ನಾನೆಂತವನು ಗೊತ್ತಾಗ್ತಿತ್ತು ನಿನ್ಗೆ ಅಂತೀವಲ್ರಿ. ನಮ್ಮ ಮನೆಯಲ್ಲಿ ಯಾರಾದ್ರೂ ಬಂದು ನಿಮ್ಮ ಅರ್ಥ ಆಗೋದಕ್ಕೆ ಲೋಕದಲ್ಲಿರೋ ಒಂದು ಎಕ್ಸಾಂಪಲ್ ಹೇಳ್ತಾನೆ. ಬಟ್ಟೆ ಒಗೆಯುವವರು ಇರ್ತಾರಲ್ಲ ಲೋಕದಲ್ಲಿ, ನಮ್ಮ ಮನೆಯಲ್ಲಿರೋ ಬಟ್ಟೆವನ್ನು ತೆಗೆದುಕೊಂಡು ಹೋಗಿ ಕಾಲುವೆಗಳಲ್ಲಾಗಲಿ ಅಥವಾ ಕುಂಟೆಗಳಲ್ಲಾಗಲಿ ನೀರಿರೋ ಜಾಗಕ್ಕೆ ಕರೆದುಕೊಂಡು ಹೋಗಿ ಬಟ್ಟೆ ಒಗೆಯುತ್ತಾ ಇರ್ತಾರೆ. ಅಂತ ಬಟ್ಟೆ ಒಗೆಯುತ್ತಿರುವಾಗ ಅವರೊಂದು ಶಬ್ದ ಮಾಡುತ್ತಾರೆ. ಆದರೆ ಆತ ಈ ಕ್ರೈಸ್ತನಾಗಿರುವುದರಿಂದ ಆದಾಮನೆ ಅಂತ ಕರೀತಿದ್ದಾನಂತ. ಏನೆಂದು? ಆದಾಮನೆ ಎಂದು ಕರೀತಿದ್ದಾನಂತ. ಆ ಒಂದು ದಾರಿಯಲ್ಲಿ ಒಬ್ಬ ದೈವ ಜನರು ಹೋಗುತ್ತಾ ಇದ್ರೆ, ಯಾಕಪ್ಪ ನೀನು ಆದಾಮನೆ ಎಂದು ಕರೀತಿದ್ದೆ ಎಂದು ಕೇಳಿದಾಗ ಆ ಒಬ್ಬ ಬಟ್ಟೆ ಒಗೆಯುವವನು, ಆದಾಮನು ಪಾಪ ಮಾಡಿದ್ರಿಂದ ನನಗೆ ಶಿಕ್ಷೆ ಬಂದಿದೆ, ಅದಕ್ಕೆ ಆದಾಮನನ್ನು ನಾನು ಬೈಯುತ್ತಿದ್ದೇನೆ ಅಂದನಂತ. ಒಳ್ಳೇದಾಗ್ಲಿ, ನಿಜ ನೀನು ಹೇಳಿದ್ದು ಅಂತ ಆತನ ಕಾರ್ ಹತ್ತಿಸ್ಕೊಂಡು ಮನೆ ಕರೆದುಕೊಂಡು ಹೋದನಂತ್ರಿ. ಮನೆ ಕರೆದುಕೊಂಡು ಹೋಗಿ ಮನೆಯಲ್ಲಿ ಬಿಟ್ಟು, ಎಲ್ಲವನ್ನು ನೀನು ನೋಡಪ್ಪ, ಎಲ್ಲವನ್ನು ಯೂಸ್ ಮಾಡ್ಕ, ಆದ್ರೆ ಒಂದು ತಟ್ಟೆಯಲ್ಲಿ ಒಂದು ಕೋಳಿಯನ್ನು ಇಟ್ಟಾನಂತ. ಆದ್ರೆ ನೀನು ಒಂದೇ ಒಂದು ಹೇಳ್ತೀನಿ, ಆ ಕೋಳಿಯನ್ನು ಮಾತ್ರ ಮುಟ್ಬೇಡಪ್ಪ ನೀನು. ಏನ್ ಹೇಳಿದ್ದಂತ್ರೆ, ಮನೆಯಲ್ಲಿ ಎಲ್ಲ ಐಸ್ ಕ್ರೀಮ್ ಐತೆ, ಚಾಕ್ಲೇಟ್ ಐತೆ, ಇನ್ನು ತಿನ್ನಕ್ಕೆ ಏನ್ ಬೇಕು ಅವೆಲ್ಲ ಇದಾವ ಮನೆಯಲ್ಲಿ. ಆದ್ರೆ ಮೂಲೆಗೊಂದು ತಟ್ಟೆ ಇಟ್ಟು ಆ ತಟ್ಟೆಯನ್ನು ಮಾತ್ರ ಮುಟ್ಟಬೇಡಪ್ಪ ನೀನಂತ ಹೇಳೋಗೇನಂತ ಪ್ರಿಯರೇ. ಮನೆಯಲ್ಲಿರೋದನ್ನೆಲ್ಲ ಬಿಟ್ಟಿದ್ದಾನೆ. ಇವಾಗ ಎದ್ರ ಮೇಲೆ ಐತೆ ಮನಸ್ಸು? ಮೂಲೆಯನ್ನು ನೋಡ್ಬೇಕು. ಹೌದಾ ಹೇಳಿ ಪ್ರಿಯರೇ? ನಮಗೂ ಅಷ್ಟೇ. ತಾಯಿ ಮನೆಯಲ್ಲಿ ಮಕ್ಕಳನ್ನು ಬಿಟ್ಟು ಹೊರಗೆ ಹೋದಾಗ ಅದನ್ನು ಮುಟ್ಟಬೇಡ ಎಲ್ಲ ತಿನ್ನಂದ್ರೆ ಅದನ್ನೇ ಮುಟ್ಟಕ್ಕೆ ಹೋಗ್ತಿರ್ತಾರೆ ಮಕ್ಕಳು. ಹೌದಲ್ರಿ? ಇವಾಗ ಆತನು ಹೊರಗೆ ಹೋಗಿ ಬಂದಷ್ಟರಲ್ಲಿ ಅದನ್ನು ತೆಗೆದು ಕೋಳಿ ಹೊರಗೆ ಹಾಕಿದ್ದಾನೆ. ಏನಪ್ಪ ನೀನು ಅದನ್ನು ಮುಟ್ಟಬೇಡ ಅಂತ ಹೇಳಿನಲ್ಲ ಅಂದ್ರೆ,
ಏನಿಲ್ಲ ಏನವ್ರೆ, ನೀವು ಹೇಳಿದ್ದೀರಲ್ಲ ಅದರ ಮೇಲೆ ಆಯ್ತು ನನ್ನ ಮನಸ್ಸು. ಯಾವುದ್ರ ಮೇಲೆ? ಒಂದು ತಟ್ಟೆ ಮೇಲೆ. ಇವಾಗ ನೀನೇ ಅದನ್ನು ಮುಟ್ಲಾರ್ದ ಇದ್ರೆ, ಇರಕ್ಕಾಗ್ಲಾರ್ದ ಇದ್ರೆ, ಆದಾಮನವರು ಏನೇನು ಸೀಮೆಯಲ್ಲಿದ್ದಾರೆ. ಆದಾಮನವ್ರಿಗೆ ತಿನ್ಬೇಕಂತ ಆಸೆ ಇಲ್ಲ. ಮತ್ತೆ ಯಾರು ತಿನ್ಬೇಕಂತ ಆಸೆಯನ್ನು ಕಲ್ಪನೆ ಮಾಡಿದ್ದು? ಸೈತಾನನು ಬಂದಿದ್ದಾನೆ ಅಲ್ಲಿಗೆ. ಇವಾಗ ಪಾಪ ಮಾಡಿಸಿದ್ದು ದೇವರ ಸೈತಾನನ? ಅಂದ್ರೆ ಇವಾಗ ಲೋಕದಲ್ಲಿ ಹೇಗೆ ಪಾಪ ಬಂತು? ಆದಾಮನವರು ಅವ್ವನವರು ಹಣ್ಣನ್ನು ತಿಂದಾಗ ಲೋಕದೊಳಗೆ ಏನ್ ಬಂತು? ಪಾಪವು ಬಂತು. ಇವಾಗ ಲೋಕದಲ್ಲಿ ಪಾಪವಿದೆನಾ ಇಲ್ವಾ ಪ್ರಿಯರೇ? ಪಾಪವಿದೆ. ಅದಕ್ಕೆ ಪೌಲನವರು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ ನೋಡ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನ, 5ನೇ ಅಧ್ಯಾಯ 12ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ರಿ ಪ್ರೇಯರೆ. ಒಬ್ಬ ಮನುಷ್ಯನಿಂದಲೇ ನೋಡ್ರಿ, ಒಬ್ಬ ಮನುಷ್ಯನಿಂದಲೇ ಪಾಪವು, ನೋಡ್ರಿ ಪ್ರಿಯರೇ, ಪಾಪದಿಂದ ಏನು? ಒಬ್ಬ ಮನುಷ್ಯನಿಂದಲೇ ಪಾಪವು. ಪಾಪದಿಂದ ಏನ್ ಬಂದಿದೆ? ಮರಣವು. ಪಾಪ ಮಾಡಲಾರ್ದ ಇದ್ರೆ ಮರಣ ಬರುತ್ತಾ ಬರಲ್ವಾ? ಮುಂದಕ್ಕೆ ಹೋದ್ರೆ ಪಾಪವು ಮಾಡಲಾರ್ದಿದ್ರೆ ಮರಣವು ಬರುತ್ತದ ಬರಲ್ವಾ? ಬೇರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು. ಅಂದ್ರೆ ಪಾಪ ಮಾಡಿರುವುದರಿಂದ ಮರಣವು ಬಂದಿದೆ. ನಿಜನಾ ಇಲ್ವಾ? ಇದು ನಿಜ. ಪಾಪ ಮಾಡಿರುವುದರಿಂದ ಮರಣ ಬಂದಿದೆ ಅಲ್ವಾ? ಪಾಪ ಮಾಡಿಲ್ಲ, ಮರಣವು ಬರುತ್ತಾ ಬರಲ್ವಾ? ಚೆನ್ನಾಗಿ ಯೋಚನೆ ಮಾಡ್ರಿ. ಪಾಪ ಮಾಡಿಲ್ಲ, ಮರಣವು ಬರುತ್ತಾ ಬರಲ್ವಾ? ಮತ್ತೆ ಬದುಕಿರುತ್ತಾನ? ಹಾಗೆ ಬದುಕಿರುತ್ತಾನ ಪಾಪ ಮಾಡಲಾರ್ದವರು? ಯೋಚನೆ ಮಾಡ್ರಿ. ಯೇಸು ಕ್ರಿಸ್ತನವರು ಪಾಪನೇ ಮಾಡಿಲ್ಲ, ಪಾಪ ಮಾಡ್ಯಾರ ಯೇಸು ಕ್ರಿಸ್ತನವರು. ಮರಣವು ಬಂದಿದೆ ಇಲ್ವ ಯೇಸು ಕ್ರಿಸ್ತನವ್ರಿಗೆ? ಮತ್ತೆ ಪಾಪ ಮಾಡಲಾರದೆ ಇದ್ರೆ ಮರಣ ಬರುತ್ತಾ ಬರಲ್ವಾ? ಯೋಚನೆ ಮಾಡ್ರಿ. ಪಾಪವು ಮಾಡಲಾರ್ದ ಇದ್ರೆ, ಬೇರೆ ಮುಂದಕ್ಕೆ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೀರ್ ಬಾಟಲ್ ಮುಂದಕ್ಕೆ ಹೋದ್ರಮ್ಮ. ಇವಾಗ ಮುಂದಕ್ಕೆ ಹೋದ್ರಿ. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು. ಎಲ್ಲರೂ ಪಾಪ ಮಾಡಿರುವುದರಿಂದ ಈ ಮರಣವು, ಎಲ್ಲರೂ ಪಾಪ ಮಾಡಿರುವುದರಿಂದ ಏನಾಯ್ತಂತ? ಎಲ್ಲರಿಗೂ ವ್ಯಾಪಿಸಿದೆ. ಇನ್ನು ಮುಂದಕ್ಕೆ ಹೋದ್ರಿ. ಧರ್ಮಶಾಸ್ತ್ರ ಉಂಟಾಗುವುದಕ್ಕಿಂತ ಮುಂಚೆ ಲೋಕದಲ್ಲಿ ಏನಿತ್ತು? ಪಾಪವಿದೆ. ಹೌದಾ ಇಲ್ಲ ಪ್ರಿಯರೇ? ಇವಾಗ ಧರ್ಮಶಾಸ್ತ್ರವೂ ಇಲ್ಲ. ಧರ್ಮಶಾಸ್ತ್ರವು ಇಲ್ಲದಾಗ ಪಾಪಕ್ಕೆ ಬಲವಿರುತ್ತಾ? ಹೌದಾ ಇಲ್ಲ ಪ್ರಿಯರೇ? ಎಣಿಸಕ್ಕೆ ನೋಡಿ ಏನ್ ಹೇಳ್ತಿದ್ದಾನೆ ಇಲ್ಲಿ. ಪಾಪವು ಯಾವುದಕ್ಕೆ ಬರುವುದಿಲ್ಲ? ಲೆಕ್ಕಕ್ಕೆ ಬರುವುದಿಲ್ಲ. ಆದರೂ ಆದಾಮನವರ ಕಾಲದಿಂದ ಏನು ಆಳ್ವಿಕೆ ಮಾಡುತ್ತಿದೆ? ಏನು? ಪಾಪ ಮಾಡಿರುವುದರಿಂದ ಬಂದಿದ್ದೇನು?
ಮರಣ. ಈ ಮರಣವು ಬಂದು ಏನ್ ಮಾಡ್ತಿದೆ? ಆಳ್ವಿಕೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಪ್ರಿಯರೇ? ನಮ್ಗೆ ಈ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯರ ಆಳ್ವಿಕೆ ಗೊತ್ತು, ಹೌದಾ ಇಲ್ಲ ಪ್ರಿಯರೇ? ಇನ್ನ ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆ ಗೊತ್ತು, ಇನ್ನ ಹೈದರಾಬಾದನ್ನು ಆಳಿದಂತ ನಿಜಾಂ ಸಾಮ್ರಾಜ್ಯದವರ ಆಳ್ವಿಕೆ ಗೊತ್ತು, ಇನ್ನ ಹೇಳ್ಬೇಕಂದ್ರೆ ರೋಮ ಸಾಮ್ರಾಜ್ಯದ ಆಳ್ವಿಕೆ ಗೊತ್ತು, ಮೊಘಲ್ ಸಾಮ್ರಾಜ್ಯರ ಆಳ್ವಿಕೆ ಗೊತ್ತು, ಬ್ಯಾಬ್ಲೋನ್ ಸಾಮ್ರಾಜ್ಯದವರ ಆಳ್ವಿಕೆ ಗೊತ್ತುಂಟು ಹೊರತು ಮರಣವು ಆಳ್ವಿಕೆ ಮಾಡುತ್ತಿದೆಯಾ ನಮ್ಮ ಮೇಲೆ? ಯಾವಾಗಲಿಂದ ಆದಾಮನಿಂದ ಮೋಶೆಯವರೆಗೆ ಆಳ್ವಿಕೆ ಮಾಡುತ್ತಿದೆ ಅದು. ಇನ್ನ ಮುಂದಕ್ಕೆ ನೋಡ್ರಿ ಇವಾಗ. ನೋಡ್ರಿ ಪ್ರಿಯರೇ, ಆದಾಮನು ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೆ. ಅಂದ್ರೆ ಇವಾಗ ಪಾಪ ಮಾಡಿದವರು ಇದ್ದಾರಾ ಇಲ್ವಾ? ಮಾಡದವರು. ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ದಾನೆ. ನೋಡ್ರಿ, ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೆ. ಪಾಪವನ್ನು ಮಾಡ್ಲಾರ್ದಾರ ಯಾರಾದ್ರೂ ಇದ್ದಾರ? ಯಾರಿಲ್ವಾ? ಚಿಕ್ಕ ಮಕ್ಕಳು ಇರ್ತಾರೆ, ಆವಾಗ್ಲೇ ಹುಟ್ಟಿರೋ ಕೂಸು ಇದ್ದಾರಿಲ್ವಾ? ಅವ್ರು ಯಾವತ್ತಾದ್ರೂ ಸುಳ್ಳು ಹೇಳಿದ್ದಾರ? ಅವ್ರು ಯಾವತ್ತಾದ್ರೂ ನಮಗೆ ಮೋಸ ಮಾಡಿದ್ದಾರ? ಮಕ್ಕಳು ಯಾವಾಗ ಪಾಪ ಮಾಡಿದ್ದಾರೆ? ಯೋಚನೆ ಮಾಡ್ರಿ ನೀವು. ಮಕ್ಕಳು ಯಾವತ್ತಾದ್ರೂ ಪಾಪ ಮಾಡಿದ್ದಾರ? ಪಾಪ ಯಾವಾಗ ಮಾಡ್ತಾರೆ? ತಿಳುವಳಿಕೆ ಬಂದಾಗ ಇಲ್ವಾ ಪ್ರಿಯರೇ? ಪಾಪ ಮಾಡುವುದು. ತಿಳುವಳಿಕೆ ಇಲ್ಲ, ಮಗುವಾಗಿದ್ದಾನೆ, ಸತ್ತೋಗಿದ್ದಾನೆ, ಪಾಪ ಇದೆಯಾ? ಇಲ್ಲ. ಮತ್ತೆ ಇವಾಗ ಪಾಪ ಮಾಡ್ಲಾರ್ದವ್ರು ಎಲ್ಲಿಗೆ ಹೋಗ್ಬೇಕು? ಪರಲೋಕಕ್ಕೆ ಹೋಗ್ಬೇಕಾ ಇಲ್ಲ? ಪರಲೋಕಕ್ಕೆ ಸೇರ್ಬೇಕಾ ಇಲ್ಲ ಪ್ರಿಯರೇ? ಮತ್ತೆ ಯಾಕೆ ಯಾರು ಪರಲೋಕಕ್ಕೆ ಸೇರ್ತಾ ಇಲ್ಲ? ಯೇಸು ಕ್ರಿಸ್ತನವ್ರು ಏನ್ ಹೇಳ್ತಿದ್ದಾರೆ? ಒಂದು ಮಾತು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಅದೇ ನಮ್ಮ ಹೋದ್ರಿ. 18ನೇ ವಚನ ಮತ್ತೆ ಹೋದ್ರಮ್ಮ. 17ರಿಂದ ಹೋದ್ರಿ. 16, 17 ಹೋದ್ರಮ್ಮ. ಧರ್ಮಶಾಸ್ತ್ರವೆಂಬುದು ಮೋಶೆ ಅವರ ಮುಖಾಂತರ ಕೊಡಲ್ಪಟ್ಟಿತ್ತು, ಗೊತ್ತಲ್ಲ ನಿಮ್ಗೆ? ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದ್ದೇವೆ. ದೇವರನ್ನು ಯಾರು ಎಂದು ಕಂಡಿಲ್ಲ. ದೇವರನ್ನು ಯಾವನು ಕಂಡಿಲ್ಲ. ಮತ್ತೆ ಯಾರು ದೇವರನ್ನು ನೋಡಿದ್ದು? ಮುಂದಕ್ಕೆ ಹೋದ್ರಮ್ಮ. ಯಾರು ಏಕಪುತ್ರನು? ಯೇಸು ಕ್ರಿಸ್ತನವರು. ಅಂದ್ರೆ ಈಗ ಪರಲೋಕದಿಂದ ಬಂದಿರುವ ಆತನ ಯಾರು? ಯೇಸು ಕ್ರಿಸ್ತನವರು. ಯೋಹಾನ ಸುವಾರ್ತೆ ಈ 5ನೇ ಅಧ್ಯಾಯ ಪೂರ್ತಿಯಲ್ಲಿ ನೀವು ನೋಡಿದಾಗ ಪರಲೋಕದಲ್ಲಿರುವ ತಂದೆಯ ನನ್ನ ಬಗ್ಗೆ ಸಾಕ್ಷಿ ಹೇಳುತ್ತಾನೆ. ಯಾಕಂದ್ರೆ ಯಾರು ತಂದೆಯನ್ನು ನೋಡಿಲ್ಲ, ಯಾರು ತಂದೆಯ ಹತ್ರ ಮಾತಾಡಿಲ್ಲ, ತಂದೆಯ ಬಳಿಯಲ್ಲಿರುವ ಆತನೇ ಎಂದು ಮಾತನಾಡುತ್ತಾನೆ. 37 38ನೇ ವಚನದಲ್ಲಿ ಮಾತನಾಡುತ್ತಾನೆ ಪ್ರಿಯರೇ. ಅಂದ್ರೆ ಇವರು ಪರಲೋಕದಿಂದ ಬಂದಿರುವ ಆತನು ಯೇಸು ಕ್ರಿಸ್ತನವರು. ಇವಾಗ ಪಾಪ ಮಾಡ್ಲಾರ್ದ ಅಂತ ಇರುವ ಮಕ್ಕಳೆಲ್ಲರೂ ಪರಲೋಕಕ್ಕೆ ಹೋಗ್ತಾರ? ಪರಲೋಕಕ್ಕೆ ಹೋಗುವುದು ಸಾಧ್ಯನಾ?
ಮತ್ತೆ ಪಾಪ ಮಾಡಲಾರ್ದಂಥವ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಂದ್ರೆ, ಇವಾಗ ಪಾಪ ಮಾಡಿ ಕಳೆದುಕೊಂಡಿದ್ದೇನು, ಪಾಪ ಮಾಡಲಾರ್ದಿದ್ದರು ಯಾಕೆ ಚಿಕ್ಕ ಮಕ್ಕಳಾಗಿರುವಂತವರು ಆಗಿರ್ತಿದ್ದಾರೆ ಪ್ರೇರೆ? ಯೋಚನೆ ಮಾಡ್ರಿ. ಹೋಗ್ಬೇಕಲ್ಲ ಪರಲೋಕಕ್ಕೆ, ಯಾಕೆ ಹೋಗುತ್ತಿಲ್ಲ? ಬೇರೆ ಪಾಪವನ್ನು ಮಾಡಿ ಕಳೆದುಕೊಂಡಿದ್ದು ಏನೋ, ಇನ್ನ ಮುಂದಕ್ಕೆ ಹೋದ್ರೆ ಇನ್ನ ನಿಮ್ಗೆ ಅರ್ಥ ಆಗುತ್ತದೆ. ಹಾ 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 ನೋಡ್ರಿ, ತಂದೆ ಎದೆಯಲ್ಲಿರುವ ಆತನೇ ತಿಳಿಸಿದ್ದಾನೆ ದೇವರ ಬಗ್ಗೆ. ಏನು ತಿಳಿಸಿದ್ದಾನೆ? ದೇವರನ್ನು ಯಾರು ನೋಡಿಲ್ಲ ಅಂದ್ರೆ ಯಾರು ಹೋಗಿಲ್ಲ ಪರಲೋಕಕ್ಕೆ? ಇಲ್ಲ. ಮತ್ತೆ ಇವಾಗ ಪಾಪವನ್ನು ಮಾಡಲಾರ್ದವ್ರು ಹೋಗ್ಬೇಕಲ್ಲ, ಅದೇ ಅಲ್ರಿ, ಪಾಪ ಮಾಡಲಾರ್ದವ್ರು ಹೋಗ್ಬೇಕಿಲ್ಲ. ಯೇಸು ಕ್ರಿಸ್ತನವ್ರು ಪಾಪ ಮಾಡಿದ್ದಾರೆ ಇಲ್ವಾ? ಮಾಡಿಲ್ಲ. ಪಾಪವನ್ನು ಮಾಡಿರುವಂತ ಮನುಷ್ಯರು ಹೋಗ್ಲಾರ್ದಿದ್ರೆ ನ್ಯಾಯವಿರುತ್ತದೆ. ಪಾಪವನ್ನು ಮಾಡಲಾರ್ದಂತವ್ರು ಹೋಗ್ಬೇಕಾ ಹೋಗ್ಬಾರ್ದ? ಎಲ್ಲರಿಗೂ ಒಂದು ನ್ಯಾಯ ಇರ್ಬೇಕಲ್ರಿ. ಪಾಪವನ್ನು ಮಾಡಿದವರು ಪಾಪವನ್ನು ಮಾಡಲಾರ್ದವರು ಯಾಕೆ ಹೋಗುವುದಿಲ್ಲ ಎಂದರೆ ಪ್ರೇರೆ, ದೇವರು ಒಂದು ಆಜ್ಞೆಯನ್ನು ಮಾಡಿದ್ದಾನೆ. ಏನು ಆಜ್ಞೆ? ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ ನೋಡ್ರಿ. ಅರ್ಥ ಆಗ್ತೈತಲ್ಲ ಪ್ರೇಯರ್ ಎಲ್ಲರಿಗೆ? ಯೋಹಾನನವರು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ. ಏನ್ ಮಾತಾಡ್ತಿದ್ದಾರೆ ನೋಡ್ರಿ ಪ್ರೇಯರಲ್ಲಿ? ನಾನೇ, ಅದು ಚೆನ್ನಾಗಿ ಯೋಚನೆ ಮಾಡ್ಬೇಕು ನಾವು. ನಾನೇ ಮಾರ್ಗವು ಸತ್ಯವು. ಎಲ್ಲಿಗೆ ಮಾರ್ಗ? ಎಲ್ಲಿಗೆ ಮಾರ್ಗ? ನಾನೇ ಪಾಪವನ್ನು ಮಾಡಿದವರಾಗಲಿ ಪಾಪವನ್ನು ಮಾಡಲಾರ್ದವರಾಗಲಿ ನಾನೇ ಹೊರತು ಇನ್ಯಾರಿಲ್ಲ. ಅದೆಲ್ಲ ಮಾತಾಡ್ತಿದ್ದಿಲ್ಲೋ, ಬೇರೆ ಇದೇನಾ ಇಲ್ಲಿ? ನಾನೇ ಮಾರ್ಗವು ಸತ್ಯವು ಜೀವವು, ನನ್ನಿಂದಲೇ ಹೊರತು ಯಾರು ಪಾಪವು ಮಾಡಿದವರಾಗಲಿ ಪಾಪವು ಮಾಡಲಾರ್ದವರಾಗಲಿ ತಂದೆಯ ಬಳಿಗೆ ಹೋಗುವುದಕ್ಕೆ ಸಾಧ್ಯವಿದೆನಾ ಇಲ್ವಾ? ಸಾಧ್ಯವಿಲ್ಲ. ಅದೆಲ್ಲ ದೇವರು ಮಾತಾಡ್ತಿರೋದಿಲ್ಲಿ. ನನ್ನಿಂದಲೇ ಹೊರತು ಇನ್ಯಾರು ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಇವಾಗ ನಾವು ಪರಲೋಕಕ್ಕೆ ಹೋಗುವುದು ಪಾಪ ಮಾಡಿ ಕಳೆದುಕೊಂಡಿದ್ದೀವಾ? ಬೇರೆ ಪಾಪ ಮಾಡಲಾರ್ದವರು ಹೋಗುತ್ತಿಲ್ಲ. ಹಂಗಾದ್ರೆ ಚಿಕ್ಕ ಮಕ್ಕಳೇ ಸತ್ತು ಹೋಗ್ತಾ ಇರ್ತಾರೆ ಹುಟ್ಟಿದಾಗಲೇ ಕೆಲವರು, ಹೌದಾ ಇಲ್ರಿ? ಆವಾಗ ಹುಡುಕ್ತಾರೆ, ಆವಾಗ ಸಾಯ್ತಾ ಇರ್ತಾರೆ. ಇನ್ನು ಕೆಲವರು ತಾಯಿ ಹೊಟ್ಟೆಯಲ್ಲೇ ಸತ್ತು ಹೋಗ್ತಾ ಇರ್ತಾರೆ. ಮತ್ತೆ ಅವರೆಲ್ಲರೂ ಏನ್ ಪಾಪ ಅಂದ್ರೆ ಏನೂ ಮಾಡಿಲ್ಲ, ಅವರು ಪರಿಶುದ್ಧ ಜನಾಂಗದವರಾಗಿದ್ದಾರೆ. ಯಾಕಂದ್ರೆ ದೇವರು ಏನ್ ಹೇಳ್ತಾನೆ? ದೇವರು ಭೂಮಿಯ ಮೇಲೆ ಮನುಷ್ಯರನ್ನು ಯಥಾರ್ಥವಂತರನ್ನಾಗಿ ಉಂಟು ಮಾಡಿದ್ದಾನೆಂದು ಮತ್ತೆ ಸೊಲೊಮೋನನ ಜ್ಞಾನೋಕ್ತಿಗಳ ಪ್ರಸಂಗಿಯಲ್ಲಿ 8ನೇ ಅಧ್ಯಾಯ 28-29ನೇ ವಚನದಲ್ಲಿ ಮಾತಾಡ್ತಾನೆ. ಯಥಾರ್ಥವಂತರು ಪಾಪಿಗಳಲ್ಲ. ಮತ್ತೆ ಪಾಪವನ್ನು ಮಾಡಲಾರ್ದವರು ಪರಲೋಕಕ್ಕೆ ಹೋಗುತ್ತಿಲ್ಲ ಎಂದರೆ ಪಾಪವನ್ನು ಮಾಡಿ ಕಳೆದುಕೊಂಡಿದ್ದೇನು? ನಾವೇನು ಕಳೆದುಕೊಂಡಿದ್ದೇವೆ ಪ್ರೇರೆ? ಪಾಪವನ್ನು ಮಾಡಿ. ಪ್ರೇರೆ, ನಾವು ಪಾಪವನ್ನು ಮಾಡಿ ಕಳೆದುಕೊಂಡಿದ್ದು ಏನು ಎಂದು ನಾವು ನೋಡಿದಾಗ, ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 1ನೇ ವಚನದಿಂದ ಪ್ರಿಯರೇ 5ನೇ ವಚನ ತನಕ ಚೆನ್ನಾಗಿ ನೋಡ್ರಿ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನ ತನಕ, ಯೇಸು ಈ ಮಾತುಗಳನ್ನು ಆಡಿದ ಮೇಲೆ
ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆ, ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು. ಏನ್ ಬಂದಿದೆ? ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು. ಆಗ ನಿನ್ನ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ಆಮೇಲೆ ನೋಡ್ರಿ, ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು. ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ರ ಮಾತು. ನೀನು ನಿನ್ನ ಮಗನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರಿಗೆ ಏನ್ ಕೊಡಬೇಕು? ನಿತ್ಯ ಜೀವ ಕೊಡಬೇಕು. ಯಾರು ಕೊಡಬೇಕು? ಯೇಸು ಕ್ರಿಸ್ತನವರು. ಅರ್ಥ ಆಗ್ತಿದೆ ಅಲ್ಲ ಪ್ರೇರೆ? ನೀನು ನಿನ್ನ ಮಗನಿಗೆ ಕೊಟ್ಟವರಿಗೆ ನಿತ್ಯ ಜೀವವನ್ನು ಕೊಡಬೇಕೆಂದು ಹೋದ್ರಮ್ಮ. ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವನು. ನೋಡ್ರಿ ಪ್ರೇರೆ, ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಅಂದ್ರೆ ಇವಾಗ ನಾವು ನಿತ್ಯ ಜೀವ ಹತ್ರ ಬಂದಿದ್ದೀವಾ? ಬಂದಿದ್ದೀವಿ. ಆಮೇಲೆ ನೋಡ್ರಿ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ. ಈಗ ತಂದೆ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ಮಾಡಿ ಭೂಮಿಯ ಮೇಲೆ ಯಾರಿಗೆ ಮಹಿಮೆ ತಂದಿದ್ದಾನೆ? ಯೇಸು ಕ್ರಿಸ್ತನವರು. ತಂದೆಯಾದ ದೇವರಿಗೆ. ತಂದೆಯಾದ ದೇವರಿಗೆ ಮಹಿಮೆಯನ್ನು ತಂದಿದ್ದಕ್ಕೆ ಯೇಸು ಕ್ರಿಸ್ತನವರು ಏನು ಕೇಳ್ತಿದ್ದಾರೆ? ತಂದೆಯಾದ ದೇವರನ್ನು ಮಹಿಮೆ ಪಡಿಸೋ, ಪರಲೋಕದಲ್ಲಿ ನನಗೆ ಮಹಿಮೆ ಕೊಡು. ಯೇಸು ಕ್ರಿಸ್ತನವರಿಗೆ ಕೊಟ್ಟಿದ್ದಾರೆ ಇಲ್ವಾ ಪ್ರೇಯರ್? ಅದು ಮತ್ತೆ ನಮ್ಗಿಲ್ವಾ? ಯೇಸು ಕ್ರಿಸ್ತನವರಿಗೆ ಕೊಟ್ಟು ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಮತ್ತೆ ದೇವರಿಲ್ಲ, ಅನ್ಯಾಯಸ್ಥನಾಗಿ ಕಾಣುತ್ತಾನೆ ನಮ್ಗೆ. ಹೌದು ಪ್ರೇಯರ್. ಯೇಸು ಕ್ರಿಸ್ತನವ್ರಿಗೆ ಕೊಟ್ಟಿರುವಾಗ ನಮ್ಗೆ ಕೊಡ್ಬೇಕಾ ಇಲ್ವಾ? ಕೊಡ್ಬೇಕು. ಮತ್ತೆ ಕೊಟ್ಟಿದ್ದಾನ ಇಲ್ವಾ? ನಮ್ಗೆ ಕೊಟ್ಟಿದ್ದಾನ ಇಲ್ವಾ? ಪಾಪವನ್ನು ಮಾಡಿ ಕಳೆದುಕೊಂಡಿದ್ದೇ ಇದು. ಏನ್ರಿ ನೀವ್ ಹಿಂಗೆ ಹೇಳಕತ್ತೀರಿ? ಯೇಸು ಕ್ರಿಸ್ತನವರು ಪಾಪವನ್ನು ಮಾಡಲಾರದೆ ತೆಗೆದುಕೊಂಡಿದ್ದು ಪರಲೋಕದಲ್ಲಿರುವ ಮಹಿಮೆಯಾದರೆ ನಾವು ಕಳೆದುಕೊಂಡಿದ್ದೀವ ಅದು ಅಂತ ಅಂದ್ಕೊಳ್ತೀರಲ್ಲ. ಒಂದು ಮಾತು ನೋಡಿ, ಮತ್ತೆ ಇಲ್ಲಿಗೆ ಬರೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ನೋಡ್ರಿ ಪ್ರೇಮ್. ಎಲ್ಲರೂ ಪಾಪ ಮಾಡಿ ಏನಂತ ಪ್ರೇಯರೇ? ಏನಿವಾಗ ನಾವು ಕಳೆದುಕೊಂಡಿದ್ದು ಏನು? ಪಾಪವನ್ನು ಮಾಡಿ ತೆಗೆದುಕೊಂಡಿದ್ದೆ. ಗೊತ್ತು ನಮ್ಗೇನು? ಮರಣವು ಬಂದಿದೆ ಗೊತ್ತೆಲ್ಲರಿಗೆ. ಕಳೆದುಕೊಂಡಿದ್ದು ಗೊತ್ತಾ ಯಾರಿಗಾದ್ರು? ಏನಪ್ಪ ನಾವು ಕಳೆದುಕೊಂಡಿದ್ದಂದ್ರೆ ದುಡ್ಡು ಕಳೆದುಕೊಂಡಿದ್ದೀವಿ, ಬಂಗಾರದ ಕಳೆದುಕೊಂಡಿದ್ದೀವಿ, ವಜ್ರಗಳು ಕಳೆದುಕೊಂಡಿದ್ದೀವಿ. ದುಡ್ಡು ಕೆಲಸ ಮಾಡಿದ್ರೆ ಮತ್ತೆ ಸಿಗುತ್ತೆ, ಗೌರವ ಒಳ್ಳೇದು ಮಾಡಿದ್ರೆ ಮತ್ತೆ ಬರುತ್ತೆ, ಹೆಸರು ಒಳ್ಳೆ ಕೆಲಸಗಳು ಮಾಡಿದ್ರೆ ಮತ್ತೆ ಒಳ್ಳೆ ಕೆಲಸ ಹೆಸರು ಬರುತ್ತೆ. ಆದರೆ ನಾವು ಪಾಪವನ್ನು ಮಾಡಿ ಕಳೆದುಕೊಂಡಿದ್ದು ಮತ್ತೆ ಸಿಗುತ್ತಾ ಪ್ರೇಯರ್ ನಿಮ್ಗೆ ಯಾರಿಗಾದರೂ? ಪಾಪವನ್ನು ಮಾಡಿ ಕಳೆದುಕೊಂಡಿದ್ದೇನು? ದುಡ್ಡಲ್ಲ, ಬಂಗಾರವಲ್ಲ, ವಜ್ರ ವೈಡೂರ್ಯಗಳಲ್ಲ, ಮತ್ತೇನು?
ದೇವರು ಕೊಡುವಂತ ಮಹಿಮೆ ಕಳೆದುಕೊಂಡಿದ್ದೀವಿ ನಾವೆಲ್ಲರೂ. ಆದಾಮನು ಪಾಪ ಮಾಡಿ ಕಳೆದುಕೊಂಡಿದ್ದಾನೆ. ಭೂಮಿಯ ಮೇಲಿರುವ ಮನುಷ್ಯರೆಲ್ಲರೂ ಪಾಪ ಮಾಡಿ ಪಾಪವನ್ನು ಮಾಡಿ ಕಳೆದುಕೊಂಡಿದ್ದಾರೆ. ದೇವರು ಕೊಡುವಂತ ಮಹಿಮೆ, ಮತ್ತಿವಾಗ ಆ ಮಹಿಮೆ ನಮ್ಗೆ ಹೇಗೆ ಸಿಗುವುದು? ನಿಮ್ಗೆ ಹೇಗೆ ಸಿಗುವುದು? ನನಗೆ ಹೇಗೆ ಸಿಗುವುದು? ಭೂಮಿಯ ಮೇಲಿರುವ ಮನುಷ್ಯರೆಲ್ಲರಿಗೆ ಆ ಮಹಿಮೆ ಸಿಗುವುದು ಹೇಗೆ? ಸಿಗುತ್ತಾ ಸಿಗಲ್ವಾ ಪ್ರಿಯರೇ? ಸಿಗುತ್ತೆ. ಮತ್ತೆ ಹೇಗೆ ಗೊತ್ತಾ ಪ್ರಿಯರೇ? ನಾನು ಭೂಮಿಯ ಮೇಲೆ ನನ್ನ ಕೆಲಸವನ್ನು ಮುಗಿಸಿ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ, ಇವಾಗ ನೀನು ನನಗೆ ಆ ಮಹಿಮೆಯನ್ನು ಕೊಡು ಎಂದು ಕೇಳಿದ್ದಾನೆ. ನಾವು ಇವಾಗ ಯೇಸು ಕ್ರಿಸ್ತನವರನ್ನು ನಂಬಿ ದೀಕ್ಷಾ ಸ್ಥಾನ ತೆಗೆದುಕೊಂಡು ಕ್ರೈಸ್ತರಾಗಿ ಮಾರ್ಪಟ್ಟಿವಿ. ಹುಟ್ಟಿಂದಿನಿಂದ ಯಾರು ಕ್ರೈಸ್ತರಲ್ಲ. ನಾವು ಹುಟ್ಟಿದಾಗಲಿಂದ ಕ್ರೈಸ್ತರೆಂದು ಹೇಳ್ಕೊಳ್ಳುತ್ತಾ ಇರುತ್ತಾರೆ ಕೆಲವರು. ಹುಟ್ಟಿದಾಗ ಯಾರು ಕ್ರೈಸ್ತರಲ್ಲ. ಒಬ್ಬ ಹೆಣ್ಣುಡುಗಿಗೆ ಹುಟ್ಟಿದಾಗ ಒಂದು ಹೆಸರು ಇರುತ್ತದೆ, ಮದುವೆ ಆದ್ಮೇಲೆ ಗಂಡನ ಹೆಸರು ಬರುತ್ತದೆ. ಹೌದಾ ಇಲ್ಲವಾ ಪ್ರಿಯರೇ? ಹುಟ್ಟಿದಾಗ ಯಾವ ಹೆಸರು? ಮನೆ ಹೆಸರು, ತಂದೆ ಹೆಸರು. ಮದುವೆ ಆದ್ಮೇಲೆ ಗಂಡನ ಹೆಸರು. ಲೋಕದಲ್ಲಿ ಹುಟ್ಟಿ ಪಾಪವನ್ನು ಮಾಡಿದಾಗ ದೇವರ ಹೆಸರು ಹೋಗಿ ಪಾಪಿಗಳಾದ ನಮಗೆ ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ಏನೆಂದು ಹೆಸರು ಬರುತ್ತದೆ? ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕಿಂತ ಮೊದಲ ಹೆಸರು ಇದೆ ನಮ್ಗೆ? ರೊಟ್ಟಿ ದ್ರಾಕ್ಷಾರಸ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿದೆಯಾ? ಇಲ್ಲ. ಮತ್ತೆ ಯಾವಾಗ ತೆಗೆದುಕೊಳ್ಳುತ್ತೇವೆ? ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗ, ಪಾಪವನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಯೇಸು ಕ್ರಿಸ್ತನ ಒಂದು ಹೆಸರಿನಲ್ಲಿ, ತಂದೆ ಕುಮಾರನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗ ಏನಾಗ್ತೀವಿ? ನಾವೆಲ್ಲರೂ ಕ್ರೈಸ್ತರಾಗುತ್ತೇವೆ. ಕ್ರೈಸ್ತರಾದ ನಮಗೆ ಯೇಸು ಕ್ರಿಸ್ತನವರು ಏನು ಕೊಟ್ಟಿದ್ದಾರೆ ಗೊತ್ತಾ ಪ್ರಿಯರೇ? ಏನು ಕೊಟ್ಟಿದ್ದಾರೆ ಗೊತ್ತಾ? ಮುಗಿಸ್ತೇನೆ ಪ್ರಿಯರೇ. ಎಫ್ಸಿದವರಿಗೆ ಬರೆದ ಪೌಲನ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ ನೋಡ್ರಿ. ಎಫ್ಸಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ. ಹಾ ಹೋದ್ರಮ್ಮ. ಕ್ಷಮಿಸಿ, 2ನೇ ಅಧ್ಯಾಯ 7ನೇ ವಚನ. ಎಫ್ಸಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ. ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಯಾರೊಂದಿಗೆ ಕುಳಿತುಕೊಂಡಿದ್ದಾನೆ? ಯಾರೊಂದಿಗೆ? ಯೇಸು ಕ್ರಿಸ್ತನವರೊಂದಿಗೆ. ಅಂದ್ರೆ ಯೇಸು ಕ್ರಿಸ್ತನವರ ಮಹಿಮೆಯನ್ನು ಕೇಳಿದ್ದ ಆತನಿಗೋಸ್ಕರ ಅಲ್ಲ ಪ್ರಿಯರೇ. ಯೇಸು ಕ್ರಿಸ್ತನವರ ಮಹಿಮೆಯನ್ನು ಕೇಳಿದ್ದು ಪರಲೋಕಕ್ಕೆ ಹೋಗಿ ತಂದೆಯಾದ ದೇವರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕಂತಲ್ಲ. ಆ ಮಹಿಮೆಯನ್ನು ಕೇಳಿದ್ದು ಈ ಭೂಮಿ ಮೇಲೆ ಬಂದು ಪಾಪವನ್ನು ಮಾಡಿ ಪರಲೋಕದಲ್ಲಿ ದೇವರು ಕೊಡುವಂತ ಮಹಿಮೆಯನ್ನು ಕಳೆದುಕೊಂಡಿರುವ ನಮಗೆ ದೇವರು ಮಹಿಮೆ ಕೊಡಬೇಕೆಂದು ಅಂದುಕೊಂಡಿದ್ದಾನೆ. ಯಾವ ಮಹಿಮೆ? ದೇವರ ಮಹಿಮೆ. ಆ ಮಹಿಮೆ ಬೇಕೆಂದ್ರೆ ಆತನು ಪರಲೋಕಕ್ಕೆ ಹೋಗಿ ಕುಳಿತುಕೊಂಡಿದ್ದಾನಲ್ಲ, ಆತನೊಂದಿಗೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿರುವ ನಾವೆಲ್ಲರೂ ಯಾರ ಜೊತೆ ಕೂತಿದ್ದೇವೆ? ಮತ್ತೆ ಹೋದ್ರ ಮಾತು, ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂರಿಸಿದ್ದಾನೆ. ಅಂದ್ರೆ ಇವಾಗ ನಾವೆಲ್ಲಿ ಕೂತಿದ್ದೀವಿ? ಎಲ್ಲಿ? ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಕೂತಿರುವವರಾಗಿದ್ದೇವೆ. ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಇದ್ದೇವೆ ನಾವು ಇವಾಗ.
ಮತ್ತೆ ಅಲ್ಲಿರ್ತೀವಿ, ಮತ್ತೆ ಪಾಪವನ್ನು ಮಾಡಿ ಯೇಸು ಕ್ರಿಸ್ತನವರು ಕೊಟ್ಟಂತ ಮಹಿಮೆಯನ್ನು ಕಳೆದುಕೊಂಡರೆ ನಮ್ಮ ಸ್ಥಿತಿ ಏನು? ನಮ್ಮ ಗತಿಗಳೇನು? ಪಾಪವನ್ನು ಮಾಡಿರುವ ನಮ್ಮನ್ನು ಪರಿಶುದ್ಧರಾಗಿ ಮಾಡಿ ಪರಲೋಕದ ಮಹಿಮೆಯನ್ನು ಕೊಟ್ಟಿದ್ದಾನೆ, ಪಾಪದಿಂದ ಬಿಡಿಸಿ. ಇವಾಗ ಆ ಮಹಿಮೆಯನ್ನು ಯಾವ ಮನುಷ್ಯನಾದ್ರೂ ಕೊಡಲಿಕ್ಕೆ ಸಾಧ್ಯನಾ? ಯಾರು ಕೊಡಬೇಕದು? ಯೇಸು ಕ್ರಿಸ್ತನವರು ಮಾತ್ರ ಕೊಡಲಿಕ್ಕೆ ಸಾಧ್ಯ. ಕೊಟ್ಟಿದ್ದಾನೆ ಇಲ್ವಾ? ಆತನೊಂದಿಗೆ ಕುಳಿಸಿಕೊಂಡಿದ್ದಾನೆ ನಿನ್ನನ್ನು. ಲೋಕದಲ್ಲಿ ಪಾಪಿಗಳಾಗಿ, ಲೋಕದಲ್ಲಿ ಎಣಿಸಲಿದ್ದಂತ ಜನಾಂಗದವರಾಗಿದ್ದ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಒಬ್ಬ ವಂಶದವರಾಗಿ, ಯಾವ ವಂಶದವರಾಗಿ ಗೊತ್ತಾ ಪ್ರಿಯರೇ? ನಾವೆಲ್ಲರೂ ಯಾವ ವಂಶ ಗೊತ್ತಾ? ಆತನೊಂದಿಗೆ ಕುಳಿಸಿಕೊಂಡು ಯಾವ ವಂಶದವರಾಗಿ ಮಾಡಿದ್ದಾನೆ ಗೊತ್ತಾ? ನಮ್ಮೆಲ್ಲರನ್ನು ವಿಜಯನಗರ ಸಾಮ್ರಾಜ್ಯದ ವಂಶ ಅಲ್ಲ ನಮ್ದು. ನಿಮ್ ವಂಶ, ನಮ್ಮ ವಂಶ ಯಾವ್ದೋ ಗೊತ್ತಾ? ಯಾವೋ ಹೆಸರು ಹೇಳ್ಕೊಳ್ತೀವಿ ನಾವು, ಆದ್ರೆ ನಮ್ಮ ವಂಶ ಯಾವ್ದೋ ಗೊತ್ತಾ ಪ್ರೇರೆ? ಮತ್ತೆ ಏನ್ ಬರುತ್ತೆ? ಸುವಾರ್ತೆಯ 1ನೇ ಅಧ್ಯಾಯ 1ನೇ ವಚನ. ಯಾವ ವಂಶ ಹೇಳ್ತಿದ್ದ ನೋಡ್ರಿ, ಮುಗಿಸ್ತೀನಿ ಕಡೆ ಮಾತು. ಮತ್ತೆ ಏನ್ ಬರುತ್ತೆ? ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. ಅಬ್ರಹಾಂ, 1ನೇ ವಚನ ನೋಡ್ರಿ, ಯೇಸು ಕ್ರಿಸ್ತನ ವಂಶಾವಳಿ. ಅಂದ್ರೆ ಇವಾಗ ನಾವ್ ಯಾವ ವಂಶದವರು? ಯಾವ ವಂಶ ನಮ್ದು? ಏನೇನೋ ಹೇಳ್ಕೊಳ್ತೀವಿ. ಯೇಸು ಕ್ರಿಸ್ತನವರು ಮಹಿಮೆಯನ್ನು ಕೊಟ್ಟು ಆತನ ವಂಶದವರಾಗಿ ಮಾಡಿದ್ದಾನೆ ನಮ್ಮರೆಲ್ಲರನ್ನು. ದೀಕ್ಷೆ ಸ್ನಾನದಿಂದ ಕ್ರೈಸ್ತರೆಂದು ಹೆಸರು ಕೊಟ್ಟಿದ್ದಾನೆ ನಮಗೆ. ಮತ್ತೆ ಇವಾಗ ನೋಡ್ರಿ, ಪಾಪವನ್ನು ಮತ್ತೆ ಮಾಡಿದರೆ ಯೇಸು ಕ್ರಿಸ್ತನವರು ಕೊಟ್ಟಂತ ಮಹಿಮೆ ಕಳೆದುಕೊಳ್ಳುತ್ತೇವೆ ಪ್ರಿಯರೇ. ಅದು ಕಳೆದುಕೊಂಡರೆ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಇವಾಗ ಹೇಳ್ರಿ ಪ್ರಿಯರೇ, ಪಾಪವನ್ನು ಮಾಡಿ ಕಳೆದುಕೊಂಡಿದ್ದೇನು? ದೇವರು ಕೊಟ್ಟಂತ ಮಹಿಮೆ ಪರಲೋಕಕ್ಕೆ ಹೋಗುವಂತ ಪರಲೋಕಕ್ಕೆ ಸೇರುವಂತ ಭಾಗ್ಯವೂ ಹೋಗುತ್ತದೆ. ಅದಕ್ಕೆ ಪಾಪ ಮಾಡಬಾರ್ದು. ದುಡ್ಡು ಹೋಗ್ಲಿ ಸಿಗುತ್ತೆ, ಮತ್ತೆ ಕೆಲಸ ಮಾಡಿದರೆ. ಬಂಗಾರ ಹೋಗ್ಲಿ ಸಿಗುತ್ತೆ, ಮತ್ತೆ ಹೆಸರು ಹೋಗ್ಲಿ ಬರುತ್ತೆ, ಮತ್ತೆ ಪರಲೋಕ ಹೋದ್ರೆ ದೇವರು ಕೊಟ್ಟ ಮಹಿಮೆ, ಪಾಪವನ್ನು ಮಾಡಿ ಕಳೆದುಕೊಂಡಿದ್ದ ಮಹಿಮೆ ಹೋದ್ರೆ ಯಾರು ಕೊಡಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಕೊಟ್ಟಿದ್ದಾನೆ. ಕೊಟ್ಟ ಮಹಿಮೆಯನ್ನು ನಾವು ದೇವರಿಗೆ ಮಹಿಮೆ ತರುವ ಹಾಗೆ ಎಲ್ಲರೂ ಜೀವಿಸಬೇಕು. ನಾವು ಅಂತವರಾಗಿ ನೀವೆಲ್ಲರೂ ಆಗದಿರಂತ ಬಯಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮನ್ನು ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ತಂದೆ, ಈ ಲೋಕದಲ್ಲಿರುವ ಮನುಷ್ಯರೆಲ್ಲರೂ ಪಾಪವನ್ನು ಮಾಡಿ ನೀನು ಕೊಟ್ಟಿರುವಂತ ಮಹಿಮೆಯನ್ನು, ನೀನು ಕೊಟ್ಟಿರುವಂತ ನಿತ್ಯ ಜೀವವನ್ನು ಕಳೆದುಕೊಂಡಿದ್ದಾರೆ ತಂದೆ. ಆದರೂ ಸಂತೋಷದಿಂದ ಬಂಗಾರ ಇದೆ ಎಂದು, ದುಡ್ಡಿದೆ ಎಂದು, ಹೆಸರಿದೆ ಎಂದು, ಇದೇ ಈ ಲೋಕದಲ್ಲಿ ಶಾಶ್ವತ ಎಂದು ತಂದೆ ಬದುಕುತ್ತಾ ಇದ್ದಾರೆ. ಅಂಥವರಿಗೆ ಕಳೆದುಕೊಂಡಿದ್ದೇನೋ ತಿಳಿಸುವುದಕ್ಕೆ ನಾವು ಪ್ರಯತ್ನಿಸುವಾಗ ಎಲ್ಲರಿಗೆ ತಂದೆ ಅರ್ಥವಾಗುವ ಹಾಗೆ, ಎಲ್ಲರೂ ಮಾರ್ಪಡುವುದಕ್ಕೆ ಸಾಧ್ಯವಾಗುವ ಹಾಗೆ ನೀನು ಸಹಾಯ ಮಾಡ್ತಂದೆ. ಈ 3 ದಿನ ನಡೆಯುವ ಈ ಒಂದು ಸುವಾರ್ತೆ ಕೂಟಗಳಲ್ಲಿ ನಿನಗೆ ಮಹಿಮೆ ತರುವ ಹಾಗೆ ನಾವೆಲ್ಲರೂ ಕೆಲಸ ಮಾಡಿ ನಿನ್ನ ವಾಕ್ಯವನ್ನು ಹೇಳುವುದಕ್ಕೆ ಸಹಾಯ ಮಾಡಬೇಕೆಂದು ಕೇಳುತ್ತಾ, ರಾತ್ರಿ ನಡೆಯುವ ಕಾರ್ಯಕ್ರಮಗಳಲ್ಲಿ ತಂದೆ ನಿನ್ನ ಚಿತ್ತದಂತೆ ನಡೆಯುವುದಕ್ಕೆ ಕೃಪೆ ತೋರಿಸಬೇಕೆಂದು ಹೇಳುತ್ತೇವೆ ತಂದೆ. ಹಾಗೆ ತಂದೆ, ಕೇಳಿರುವ ಮಾತುಗಳು ಕೇಳಿರುವವರಾಗಿರದೆ ಆ ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕೆಂದು ಕೇಳುತ್ತಾ, ನಿಮ್ಮ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಕೇಳುತ್ತೇವೆ ತಂದೆ. ಆಮೇನ್. ಎಲ್ಲರಿಗೂ ವಂದನೆಗಳು.